ಉತ್ತರ ಕರ್ನಾಟಕ ಸ್ಟೈಲ್ ಬೆಂಡೆಕಾಯಿ ಪಲ್ಯ ರೊಟ್ಟಿ ಹೇಗೆ ಮಾಡೋಣ ನೋಡೋಣ ಬನ್ನಿ. ಬೆಂಡೆಕಾಯಿನ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟವ್ ಆನ್ ಮಾಡಿ ಕಡಾಯಿ ಇಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೆಂಡೆಕಾಯಿನ ಹುರ್ಕೊಂಡ್ಬಿಡಿ, ಜಿಗಿ ಹೋಗೋವರೆಗೂ. ಬೆಂಡೆಕಾಯಿ ತೆಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಬಾಳಿಕೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಜೀರಿಗೆ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಹಿಂಗು, ಕಡಲೆಬೀಜ, ಚೆನ್ನಾಗಿ ಹುರ್ಕೊಂಡ್ಮೇಲೆ ಕರಿಬೇವು, ಒಂದು ಈರುಳ್ಳಿ, ಎಲ್ಲನೂ ಹುರ್ಕೊಂಡ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಕೊತ್ತಂಬರಿ, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಖಾರ, ಜೀರಿಗೆ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಹುರಿದಿರೋವಂಥ ಬೆಂಡೆಕಾಯಿನ ಬಾಳ್ಗೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಜೋಳ ಹಿಟ್ಟನ್ನು ಜಲಡಿ ಇಟ್ಕೋಬೇಕು. ಅದಾದಮೇಲೆ ಕಾಯ್ದಿರೋವಂಥ ನೀರನ್ನ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ನಾದಬೇಕು. ಜೋಳದ ಹಿಟ್ಟನ್ನ ನೀಟಾಗಿ ಮೆತ್ತಗೆ ಮಾಡ್ಕೋದ್ಮೇಲೆ ರೊಟ್ಟಿಗೆ ಬೇಕಾಗಷ್ಟು ಸೈಜ್ನ ಉಳ್ಳಿ ಮಾಡ್ಕೋಬೇಕು. ಆಮೇಲೆ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಎರಡೂ ಕೈಗೂ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು, ಬಡಿಬೇಕು. ಒಂದು ಕೈಯಿಂದ ಬಡಿತಾ ಇನ್ನೊಂದು ಕೈನ ರೌಂಡಾಗಿ ಮಾಡ್ತಾ ಇರಬೇಕು. ಆಮೇಲೆ ಹಂಚ ಮೇಲೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ತಣ್ಣೀರನ್ನು ಹಾಕ್ಬಿಟ್ಟು ಸವರಬೇಕು. ಫ್ಲೇಮ್ ದೊಡ್ಡದಾಗಿಡಿ. ನೀರೆಲ್ಲ ಹೋದ್ಮೇಲೆ ರೊಟ್ಟಿನ ಫ್ಲಿಪ್ ಮಾಡ್ಕೊಳ್ಳಿ, ಅಂದರೆ ತಿರ್ಸ್ಕೊಳ್ಳಿ. ಆ ರೊಟ್ಟಿ ಹಂಚ ಮೇಲೆ ಕಾಯೋವರೆಗೂ ಮತ್ತೊಂದು ರೊಟ್ಟಿ ಮಾಡೋಣ. ಕೆಳಗಡೆ ಪುಡಿ ಹಿಟ್ಟು ಹಾಕ್ಕೋಬೇಕು, ಅಂದ್ರೇ ನೀಟಾಗಿ ಜರುಗೋದು ಹಿಟ್ಟು. ಅದು ಇನ್ನೊಂದು ಕೈಯಿಂದ ರೌಂಡ್ ಶೇಪ್ ಬರೋಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಅಭ್ಯಾಸ ಇದ್ದರೆ ನಿಮ್ಗೆ ಎರಡು ಕೈಯಿಂದನೂ ತಟ್ಬೋದು. ಹೀಗೆ ಫ್ರೆಂಡ್ಸ್ ರೊಟ್ಟಿ ಮಾಡೋದು.